ಕೆಲವ್ರು ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳ್ತಾರೆ. ನನಗೆ ಅದೆಲ್ಲ ನನ್ನ ಕ್ಲೋಸ್ ಪಾರ್ಟ್ನರೇ ಬಂದ್ಬಿಟ್ಟು ರಸೂಲ್ ಅಂತ ಚೆನ್ನೈಯಲ್ಲಿದ್ದಾನೆ. ನನ್ನ ಕ್ಲೋಸ್ ಪಾರ್ಟ್ನರ್ ಅವನು ರಸೂಲ್. ನನಗಿಂತೂ ಅವನು ಒಂದು 8-10 ವರ್ಷ ದೊಡ್ಡವನು ರಸೂಲ್. ನಾನು ಬಾರೋ ಹೋಗು ಅಂತಾನು ಮಾತಾಡೋದು ಅವನ್ನ. ಅಂದ್ರೆ ನಾವು ತಮಿಳಲ್ಲಿ ಇನ್ನೂ ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ತೀವಿ ಇಬ್ರು. ಅಷ್ಟು ಆತ್ಮೀಯತೆ. ಅವನು ನಾನು ಅಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವಿಬ್ರು ಪಾರ್ಟ್ನರ್ಸ್. ಅದರಲ್ಲಿ ನನ್ನ ಪಾರ್ಟ್ನರೇ ಮುಸ್ಲಿಂ. ನನಗೆ ಜಾತಿ ಇದ್ರೆ ನಾನು ಯಾಕೆ ಅವ್ರ ಜೊತೆ ಬಿಸ್ನೆಸ್ ಮಾಡ್ತೀನಿ? ಧರ್ಮಾತೀತವಾಗಿದ್ದೀರಿ ಅಂತ. ನಂದು ಇವಾಗ ಶುಕ್ರವಾರ ಆದರೆ ಅವ್ನು ರಸೂಲು ನಾವಿಬ್ರು ಕಾರಲ್ಲಿ ಹೋಗ್ತಾ ಇರ್ತೀವಿ ಚೆನ್ನೈಯಲ್ಲಿ. ಮಸೀದಿಗೆ ಪೈಟ್ ಇಲ್ಲ ನಮಾಜ್ಗೆ ಪೈಟ್ ಅಂತ ಹೇಳ್ತಾನೆ ಅವನು. ಹೋಗ್ತೀನಿ ಅವ್ನು ಮಸೀದಿ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ನಾನು ಕಾರ್ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಊಟ ಮಾಡ್ಕೊಂಡು ತಿರ್ಗಾ ಬಂದು ಅವ್ನು ಮಸೀದಿ ಹತ್ರ ಅವ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವ್ನ ಜೊತೆನಲ್ಲಿ. ಅವ್ನ ಪಕ್ಕದಲ್ಲಿ ಟೋಪಿ ಹಾಕೊಂಡು ಕುತ್ಕೊಂಡಿದ್ದೆ, ನಾನು ಕುಂಕುಮ ಹಾಕೊಂಡು ಕುತ್ಕೊಂಡಿದ್ದೀನಿ. ಇದಕ್ಕೂ ಅದಕ್ಕೂ ಸಂಬಂಧ ಏನು? ನನ್ನ ಹೃದಯಕ್ಕೆ ನಿನ್ನ ಹೃದಯಕ್ಕೆ ಸಂಬಂಧ. ಇದಕ್ಕೆಲ್ಲ ಸಂಬಂಧ ಇಲ್ಲ. ಆಚೆ ಇರೋದಕ್ಕೆ ಸಂಬಂಧ ಇಲ್ಲ. ನಮ್ಮ ಹೃದಯಗಳು ಹೆಂಗಿದೆ ಅನ್ನೋದು ಸಂಬಂಧ. ಹಂಗೆ ಅದನ್ನೆಲ್ಲ ನಾವು ಇದು ಮಾಡ್ಕೋಬಾರ್ದು. ನಿಂದ ನೀನು ಫಾಲೋ ಮಾಡಿ, ನಾನು ಫಾಲೋ ಮಾಡ್ತೀನಿ. ನಾನು ನಿನ್ನನ್ನು ದೂಷಣೆ ಮಾಡೋದಿಲ್ಲ. ನಿನ್ನ ಫಾಲೋ ಅಪ್ಪನ್ನು ನಾನು ಬ್ರೇಕ್ ಮಾಡೋಕ್ಕೆ ಬರೋದಿಲ್ಲ. ನಾನೇನು ಮಾತಾಡೋದು ನಿಂದು ನಂದು ಅಷ್ಟೇ. ನಾನು ತಿಂಗಳಲ್ಲಿ ಕಮ್ಮಿ ಅಂದರೆ ಒಂದು 10 ದಿವಸ ಆದರೂ ನಾನು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲೋ ಕೋಲಾರಲ್ಲೋ ಮುಳ್ಬಾಗಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಹೋಗೇ ಹೋಗ್ತೀನಿ. ಶ್ರೀರಕ್ಷೆ ಹೋಗ್ಬರ್ತೀನಿ. ನನ್ನ ಪದ್ಧತಿ ನನ್ನ ಸಿಸ್ಟಮನ್ನು ನಾನು ಬಿಟ್ಕೊಡೋದಿಲ್ಲ. ಆದರೆ ಇನ್ನೊಂದು ಪದ್ಧತಿ ಇನ್ನೊಂದು ಸಿಸ್ಟಮನ್ನು ನಾನು ದೂಷಣೆ ಮಾಡೋದಿಲ್ಲ. ನಿಮ್ದು ನಂದು. ನಾನು ನಿಂದಕ್ಕೂ ಗೌರವ ಕೊಡ್ತೀನಿ, ನೀವು ನಂದಕ್ಕೂ ಗೌರವ ಕೊಡಿ. ನೀವು ಕೊಡದೇ ಇದ್ರು ನಾನು ನಿಮ್ಮನ್ನು ದೂಷಣೆ ಮಾಡಲ್ಲ. ನಿಂದು ನನ್ನದನ್ನು ನಾನು ಫಾಲೋ ಮಾಡ್ತೀನಿ, ನಿನ್ನಿದ್ದನ್ನು ನೀನು ಫಾಲೋ ಮಾಡು ಅಷ್ಟೇ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.